ತಾವು ಕೂಡ ಬೆಂಗಳೂರಿನ ಶಾಸಕರು ಸರ್, ನೀರಿನ ದರ ಏರಿಸೋದಕ್ಕೆ ಮುಂದಾಗ್ತೀರಾ? ಎಲ್ಲ ವರದಿ ಕೇಳಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತೌಟ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೀವಿ. ರೀ, ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ಬಿಟ್ಟಿದೆ. ಈಗ ಇಷ್ಟೆಲ್ಲ ಸ್ಕ್ಯಾಂಡಲ್ ಆಗಿ ಎಲ್ಲ ಜನ ಬೈದರು, ಅವ್ರು ನಾನು ರಾಜೀನಾಮೆ ಕೊಡಲ್ಲ ಅಂತಾರೆ. DK ಶಿವಕುಮಾರ್ ಯಾರೇ ಬೈದರು ನಾನು ಏರಿಕೆಯನ್ನು ಬಿಡಲ್ಲ ಅಂತಾರೆ. ಅಂದರೆ ಅವ್ರ ಸರ್ಕಾರ ಇನ್ನು ಇರಲ್ಲ ಅನ್ನೋದು ಗ್ಯಾರಂಟಿ ಔಟಿದೆ. ಅವ್ರ ಸರ್ಕಾರ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲದ ಸರ್ಕಾರ ಏನು ಬೇಕೋ ಮನಸ್ಸೋ ಇಚ್ಛೆ ಮಾಡ್ತಾಯಿದ್ದಾರೆ, ತೊಗಲಕ್ಕೆ ದರ್ಪಾರು ಮಾಡ್ತಾಯಿದ್ದಾರೆ. ನಾವಂತೂ ಹೋರಾಟವನ್ನು ಮಾಡ್ತೀರಿ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟಿ ಅವ್ರ ಕೈಲಿ ಏನು ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ಇದೆ. ನೀರಿನ ವಿಚಾರ ಹೋರಾಟ ಮಾಡ್ತೀರಾ? 100% ನೀರಿನ ಏರಿಕೆ ವಿಚಾರವಾಗಿ ಬೆಂಗಳೂರಿನ BJP ಹೋರಾಟವನ್ನು ಮಾಡುತ್ತೆ. ನಾನು ಕರೆ ಕೊಡ್ತೀನಿ. ನಾನು ಅವರು ಮಾಡಲಿ, ಏರಿಕೆ ಮಾಡೋಕ್ಕೆ ಮುಂಚೆನೇ ಅವ್ರದ್ದೇನಾನ ಮಾಡಿದ್ಮೇಲೆ ನಾವು ಹೋರಾಟ ಶುರು ಮಾಡ್ತೀವಿ. ರಾಜ್ಯ ಸರ್ಕಾರದ ಒಂದು ಗಂಭೀರ ಆರೋಪ ಬಂದಿದೆ ಸರ್, ಅದೇ KPSC ಎಕ್ಸಾಮನ್ನು ಹಣ ಮಾಡೋದಕ್ಕಾಗಿ ಮುಂದೂಡಿದ್ದಾರೆ. 25 ನಿಗದಿಯಾಗಿದೆ, ಇವಾಗ 27. ನೋಡಿ, ನಾನು ಹೇಳ್ದಲ್ಲ, ಕಾಂಗ್ರೆಸ್ ಅವ್ರಿಗೆ ಅಧಿಕಾರದಲ್ಲಿ ಮುಂದುವರಿತೀರಿ ಅನ್ನೋ ನಂಬಿಕೆ ಹೊರಟೋಗಿಲ್ಲ. ನಾವಿರಲ್ಲ, ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಲೂಟಿ ಹೊಡಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ಸಿಗ್ತದೆ, KPSC ಸಿಗ್ಬೋದು, ಯಾವುದನ್ನ ಸಿಗ್ಬೋದು, ಎಲ್ಲದರಲ್ಲೂ ಲೂಟಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಮನೇನು ನೋಡ್ದಲ್ಲ, PSI ನಮ್ಮ ಮೇಲೆ ಹಗರಣ ಅಂದರು. PSI ಹಗರಣ BJP ಅವ್ರದ್ದು ಅಂದರು. ಈ PSI ಹತ್ರನೇ 30 ಲಕ್ಷ ಇಸ್ಕೊಂಡಿರೋದು ಅವ್ರು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಸ್ ನಡೀತಾ ಇದೆಯಲ್ಲ, ಅದನ್ನು ಕೂಡ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಕತೆ ಮುಗಿದೋಯ್ತು. ಕಾಂಗ್ರೆಸ್ ಪಾರ್ಟಿ ಕತೆ ಮುಗ್ದೋಗಿದೆ. ಇನ್ನೇನಿದ್ರು ಲೂಟಿ ಮಾಡ್ಕೊಂಡು ಇರೋಷ್ಟು ದಿನ ಲೂಟಿ ಮಾಡಬೇಕು ಅನ್ನೋದು ತೀರ್ಮಾನ.